ಆತ್ಮೀಯರೇ, ನಿನ್ನೆ ದಿನ ಕೆಸ್ವೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸಭೆಯಲ್ಲಿ DCC ಬ್ಯಾಂಕ್ ಡೆಲಿಗೇಷನ್ ಕಳಿಸುವ ವಿಚಾರವಾಗಿ ಸಭೆ ನಡೆದಿದ್ದು, ಇದರ ಫಲಿತಾಂಶ ಅಧಿಕೃತ ಘೋಷಣೆ ನಾವು ಮಾಡಿರುವುದಿಲ್ಲ. ಮಾಧ್ಯಮದವರಿಗೆ ಯಾರೋ ತಪ್ಪು ಮಾಹಿತಿ ನೀಡಿ ಮಾಧ್ಯಮದಲ್ಲಿ ಫಲಿತಾಂಶ ಘೋಷಣೆ ಆಗಿದೆ ಅಂಥೇಳಿ ಬಂದಿರುತ್ತದೆ. ಆದರೆ ಸಭೆಯಲ್ಲಿ ನಡೆದಿರುವ ಮತದಾನದ ಬಗ್ಗೆ ಸ್ಪಷ್ಟತೆ ಇಲ್ಲದೇ ಇರುವ ಕಾರಣ ಚುನಾವಣಾ ಅಥವಾ ಡೆಲಿಗೇಷನ್ನ ಘೋಷಣೆಯನ್ನು ಮಾಡಬಾರದು ಅಂಥೇಳಿ ಸಭಾ ನಿರ್ಣಯ ಮಾಡಲಾಗಿದೆ. ಹಾಗೂ ಇನ್ನೊಂದು ತುರ್ತು ಸಭೆ ಕರೆದು ಈ ಬಗ್ಗೆ ನಿರ್ಣಯ ತೆಗೆದುಕೊಂಡು ಇದಕ್ಕೆ ಸಂಬಂಧಪಟ್ಟ ಇಲಾಖೆಯ ಮಾಹಿತಿ ತೆಗೆದುಕೊಂಡು ನಿರ್ಧಾರ ತೆಗೆದುಕೊಳ್ಬೇಕು ಅಂತ ಹೇಳಿ ನಿನ್ನೆ ದಿನ ನಿರ್ಧಾರ ಆಗಿದೆ. ನಿನ್ನೆ ದಿನ ನಾವು BJP ಬೆಂಬಲಿತ 8 ಜನ ನಿರ್ದೇಶಕರಿದ್ದು, ಈ ಬಗ್ಗೆ ತಾಲೂಕು BJP ನನ್ನನ್ನು ಕಡೆಗಣಿಸಿ ಬೇರೆ ಒಂದು ಅಭ್ಯರ್ಥಿಯನ್ನು ಪಕ್ಷದ ಅಭ್ಯರ್ಥಿ ಅಂತ ಹೇಳಿ ಘೋಷಣೆ ಮಾಡಿರ್ತಾರೆ. ಪಕ್ಷದ ಘೋಷಣೆ ಮಾಡಿರುವ ಅಧಿಕೃತ ಅಭ್ಯರ್ಥಿಗೆ ಪಕ್ಷದ ಪರವಾಗಿ 2 ಮತ ಬಿದ್ದಿರುತ್ತದೆ. ನಮ್ಮ ಸಂಸ್ಥೆಯಲ್ಲಿ ಕಾಂಗ್ರೆಸ್ ಪಕ್ಷದ 3 ಜನ ನಿರ್ದೇಶಕರಿದ್ದು, ಅವರು BJPಯ ಅಧಿಕೃತ ಅಭ್ಯರ್ಥಿ ಅಂತ ಪಕ್ಷ ಹೇಳಿರುವಂತಹ ವ್ಯಕ್ತಿಗೆ ಮತವನ್ನು ನೀಡಿ ಗೆಲ್ಲಿಸಿರುತ್ತಾರೆ. ಈ ಬಗ್ಗೆ ಬಹುಶಃ ಕಾರ್ಯಕರ್ತರಿಗೆ ಬಹಳ ಗೊಂದಲಗಳು ಮುಂದಿನ ದಿನಗಳು ಆಗಬಹುದು. ಏಕೆಂದರೆ ತಾಲೂಕು BJP, ತಾಲೂಕು ಕಾಂಗ್ರೆಸ್ಸು ಅವರವರ ರಾಜಕೀಯಕ್ಕಾಗಿ ಸ್ವಹಿತಾಸಕ್ತಿಗೆ ಕಾರ್ಯಕರ್ತರನ್ನು ಬಲಿ ಕೊಟ್ಟು ತಮ್ಮ ಕೆಲಸವನ್ನು ಮಾಡಿಸಿಕೊಳ್ತಾರೆ ಅನ್ನುವಂಥ ಭಾವನೆ ಸಾಕಷ್ಟು ಜನ ಕಾರ್ಯಕರ್ತರು ನನ್ನೊಂದಿಗೆ ಹಂಚಿಕೊಂಡಿದ್ದು, ಈ ಬಗ್ಗೆ ಪಕ್ಷ ಜಿಲ್ಲಾ ಮಟ್ಟದಲ್ಲಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಬೇಕು ಅಂತೇಳಿ ನಾನು ಭಾವಿಸ್ತೀನಿ.